ಮೆಟ್ರೋ ದರ ಏರಿಕೆಗೆ ಸರ್ಕಾರ ಕಾರಣ ಎಂಬ ಟೀಕೆಗೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಕೇಂದ್ರದ ಕಾರ್ಯದರ್ಶಿ ಮೆಟ್ರೋ ಚೇರ್ಮನ್ ಆಗಿದ್ದಾರೆ. ಫೈಲ್ಗೆ ಸಹಿ ಹಾಕಿದ್ರೆ ನಾನು ಅದಕ್ಕೆ ಕಾರಣ ಆಗ್ತಾ ಇದ್ದೆ. ಆದರೆ ಫೈಲ್ ನನ್ನ ಬಳಿ ಬಂದಿಲ್ಲ, ನಾನು ಸೈನ್ ಹಾಕಿಲ್ಲ. ನಾನು ಅಧಿಕಾರಿಗಳನ್ನ ಕರೆದು ಸಭೆ ಮಾಡ್ತೇನೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಮೆಟ್ರೋ ದರ ಏರಿಕೆಗೆ ರಾಜ್ಯ ಸರ್ಕಾರವೇ ಕಾರಣ ಅಂತ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ವಿಪಕ್ಷಗಳು ಟೀಕೆಯನ್ನ ಕೂಡ ಮಾಡ್ತಾ ಇವೆ. ಇದಕ್ಕೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಕೇಂದ್ರದ ಕಾರ್ಯದರ್ಶಿ ಮೆಟ್ರೋ ಚೇರ್ಮನ್ ಆಗಿದ್ದಾರೆ. ಫೈಲ್ಗೆ ಸಹಿ ಹಾಕಿದ್ರೆ ನಾನು ಅದಕ್ಕೆ ಕಾರಣ ಆಗ್ತಾ ಇದ್ದೆ. ಫೈಲ್ ನನ್ನ ಬಳಿ ಬಂದಿಲ್ಲ, ನಾನು ಸಹಿ ಹಾಕಿಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಮೆಟ್ರೋ ದರ ಏರಿಕೆಗೆ ನಂದೇನು ಕಾರಣ ಸಾಧ್ಯ? ಮೆಟ್ರೋದು ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟರಿ ಚೇರ್ಮನ್ ನನ್ನ ಹತ್ರ ಫೈಲ್ ಬಂದಿದ್ದರೆ ನಾನು ಸೈನ್ ಹಾಕಿದರೆ ನಾನು ಅದಕ್ಕೆ ಕಾರಣ. ನನ್ನ ಹತ್ರ ಯಾವ ಫೈಲು ಬಂದಿಲ್ಲ. ಅವ್ರಿಗಿರೋ 12% ಅಂತ ಹೇಳಿದ್ರು, ಗೊತ್ತಿಲ್ಲ 12% ಅವ್ರು ತೀರ್ಮಾನ ಮಾಡಿದ್ದಾರೆ. ನಾನು ಸೋಮವಾರ ನಮ್ಮ ಆಫೀಸರ್ಸ್ನ ಕರೆದು ನನ್ನ ರಾಜ್ಯ ಸರ್ಕಾರ ಸಹಕಾರ ಕೊಡದೇ ಇರೋ ಕಾರಣಕ್ಕೋಸ್ಕರನೇ ದರ ಏರಿಕೆ ಆಗ್ತಾ ಇದೆ. ಪ್ರತಿ ವರ್ಷ ಫಂಡ್ ಅಂತ ಅಂದ್ರೆ ಅವ್ರ ಸಪೋರ್ಟಿವ್ ಫಂಡ್ ಅಂತ ಸರ್ಕಾರದಿಂದ ಕೊಡ್ತಾರೆ. ಬಿಜೆಪಿ ಅವ್ರು ಏನು ಕೊಟ್ಟಿದ್ದೀವಿ ಅಂತ ಹೇಳಿ ಫಸ್ಟು ಬಿಜೆಪಿ ಅವರು ಕರ್ನಾಟಕ ರಾಜ್ಯಕ್ಕೆ ಏನು ಸಹಾಯ ಮಾಡಿದ್ದೀವಿ ಅಂತ ಹೇಳಿ ಆಮೇಲೆ ಸರ್, ತೇಜಸ್ವಿ ಸೂರ್ಯ ಅವರು ಒಂದು ಮಾತು ಹೇಳ್ತಾರೆ, ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಅದೇಗೆ ಇದು ಮಾಡ್ತಾರೆ. ಇನ್ನ ಅನುಭವ ಇಲ್ಲ, ಬರೀ ಟ್ವೀಟು, ಸ್ಟೇಟ್ಮೆಂಟು. ಒಂದು ದಿನ ಏನಾದ್ರು ರಾಜ್ಯಕ್ಕೆ ಏನಾದ್ರು ದುಡ್ಡು ತೊಗೊಂಡು ಬಂದಿರೋದು ಯಾವ್ದಾದ್ರು ಇದ್ದರೆ ಫಸ್ಟ್ ಮಾತಾಡ್ತಾರೆ.